ಪ್ರಧಾನಮಂತ್ರಿಗಳು ವಿದೇಶದ ಪ್ರವಾಸವನ್ನು ಮಾಡಬೇಡಿ ಅಂತ ಕರೆ ಕೊಟ್ಬಿಟ್ರು ಇವತ್ತು ಅವರೇ ಸ್ವತಃ ವಿದೇಶಿ ಪ್ರವಾಸವನ್ನು ಮಾಡಿಬಿಟ್ಟಿದ್ದಾರೆ. ಭಾರತವನ್ನು ನಾವು ಯಾಕೆ ನಂಬಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೇಳುವಂಥ ತಾಳ್ಮೆ ಇಲ್ಲದೆ ಇರೋ ಈಕೆ ಎದ್ದು ಓಡಾಕ್ತಾಳೆ. ರಾಹುಲ್ ಗಾಂಧಿ ಅವರನ್ನು ಎಕ್ಸ್ ಮೂಲಕ ಈಕೆ ಸಂಪರ್ಕವನ್ನು ಬೆಳೆಸ್ಕೊಂಡು ಈಕೆಗೆ ಇವಾಗ ರಾಹುಲ್ ಗಾಂಧಿ ಅವರು ಇಂಟರ್ವ್ಯೂ ಕೊಡೋದು. ನರೇಂದ್ರ ಮೋದಿ ಅಂತ ಒಬ್ಬ ದೇಶಭಕ್ತನನ್ನು, ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿಯನ್ನು ಇವತ್ತು ಗದ್ದಾರ್ ಅಂತ ಕರೆಯುವಂಥ ಮಟ್ಟಿಗೆ ಇವ್ರು ಮಾತಾಡ್ತಾರೆ ಅಂದರೆ ಇವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದ? ಇವತ್ತು ಯಾರೋ ಒಬ್ಬ ವಿದೇಶಿ ಪತ್ರಕರ್ತೆ ಇವತ್ತು ಈ ರೀತಿಯಾಗಿ ದೇಶವನ್ನು ಏಳಿಸ್ತಾರೆ ಅಂದರೆ ಅವ್ರು ಬಾಲ ಹಿಡ್ಕೊಂಡು ಓಡೋಗ್ತಾರಲ್ಲ. ಇವರು ಬಾಲ ಹಿಡ್ಕೊಂಡು ಓಡೋಗಿ ಒಂದು ಕೂಟವನ್ನು ತಯಾರು ಮಾಡ್ಕೊಂಡು, ಒಂದು ಗುಂಪನ್ನು ತಯಾರು ಮಾಡಿಕೊಂಡು ನಮ್ಮದೇ ದೇಶನ ಸಮರ್ಥನೆ ಮಾಡಬೇಕಾಗಿರುವಂಥ ಮಹತ್ತರವಾದ ಜವಾಬ್ದಾರಿಯನ್ನು ಹೊತ್ತಿರುವಂಥ ವಿರೋಧ ಪಕ್ಷದ ನಾಯಕ ದೇಶವನ್ನು ನಿಂದಿಸುವಂಥ ಕೆಲಸ ಮಾಡ್ತಾರಲ್ಲ. ನಾರ್ವೆಯ ಒಂದು ರಾಷ್ಟ್ರಧ್ವಜ ಯಾವುದು, ಸ್ವೀಡನ್ನ ಯಾವುದು ರಾಷ್ಟ್ರಧ್ವಜ ಯಾವುದು ಅನ್ನೋ ಗೊತ್ತಿಲ್ಲದೆ ಇರುವಂಥ, ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂಥ ಈತ ಈ ದೇಶದ ರಾಜಕುಮಾರ, 60 ವರ್ಷ ಆಗಿರೋ ರಾಜಕುಮಾರ, ದೇಶದ ಭವಿಷ್ಯದ ಪ್ರಧಾನಮಂತ್ರಿ ಅಂತ ಬಿಂಬಿಸ್ಕೊಂತಾರಲ್ಲ. ಇವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ. ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು, ಪ್ರಶ್ನೆಯನ್ನು ಎತ್ತಿದ್ದಾರೆ. ಈಕೆ ಎರಡನೇ ವಿಷಯ, ಇತಿಹಾಸವನ್ನು ನೋಡಿದಾಗ ಯಾರ್ಯಾರು ಏನೇನು ಕ್ರೌರ್ಯಗಳನ್ನು ಮೆರೆದಿದ್ದಾರೆ, ಎಂತೆಂಥ ಜನಾಂಗೀಯ ದ್ವೇಷಗಳನ್ನು ಬಿತ್ತಿ ಎಷ್ಟೆಷ್ಟು ನರಮೇಧಗಳನ್ನು ನಡೆಸಿದ್ದಾರೆ, ಭಾರತದ ಮೇಲೆ ಯಾವ ರೀತಿಯಾದಂಥ ಆಘಾತಕಾರಿ ಆಕ್ರಮಣಗಳನ್ನು ಮಾಡಿದ್ದಾರೆ ಅನ್ನೋದ್ರ ಪಾಠನ ನಾವು ವಿದೇಶಿಗರಿಂದ ಕಲಿಬೇಕಾಗಿಲ್ಲ. ಹೌದಪ್ಪ, ನಾವೆಲ್ಲ ಅಂಧಭಕ್ತರೆ. ಎಲ್ಲಿವರೆಗೂ ಅಂಧಭಕ್ತರು ಅನ್ನೋಂಥ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರ ಇದೆ ನನ್ನ ಹತ್ರ. ನರೇಂದ್ರ ಮೋದಿ ಅವರು ಎಲ್ಲಿವರೆಗೂ ದೇಶದ ಭವಿಷ್ಯದ ಬಗ್ಗೆ ದಿಟ್ಟದಾದಂಥ ನಿರ್ಧಾರವನ್ನು ತಗೊಂತಾರೆ, ಅಪ್ರತಿಮವಾದಂಥ ದೇಶಭಕ್ತನಾಗಿ ಉಳಿತಾರೆ, ಅಲ್ಲಿವರೆಗೂ ಮಾತ್ರ ನಾವು ಅಂಧಭಕ್ತರು. ಅದಕ್ಕೆ ಮೀರಿ ನಾವು ಗುಲಾಮರಾಗೋಕೆ ಹೋಗಲ್ಲ. ಮೆಲೋಡಿ ಚಾಕ್ಲೇಟ್ ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ಇದೇ ರಾಹುಲ್ ಗಾಂಧಿ ತೆಲಂಗಾಣದಲ್ಲಿ ಇವ್ರ ಸರ್ಕಾರ ಇದೆ, ಕೇರಳದಲ್ಲಿ ಇವ್ರ ಸರ್ಕಾರ ಇದೆ, ಹಿಮಾಚಲ ಪ್ರದೇಶದಲ್ಲಿ ಇವ್ರ ಸರ್ಕಾರ ಇದೆ, ತಮಿಳುನಾಡಿನಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಸುಭದ್ರವಾದ ಸರ್ಕಾರ ಇದೆ. ಈ ಎಲ್ಲ ಕಡೆಗೂ ನೀವು ತೆರಿಗೆಯನ್ನು ಕಮ್ಮಿ ಮಾಡಿಸ್ರಿ ವಿರೋಧ ಪಕ್ಷ ನಾಯಕರೇ. ಅದಲ್ವೇನ್ರಿ ದಿಟ್ಟತನದ ಹೆಜ್ಜೆ ಅಂದರೆ? ಅಂಥ ದಿಟ್ಟತನದ ಹೆಜ್ಜೆ ತಗೊಳ್ಳಿ, ಅವಾಗ ನಾವು ನಿಮ್ಮ ಹಿಂಬಾಲಕರಾಗ್ತೀವಿ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮೆಲನಿ ರಾಕ್, ರಾಹುಲ್ ಗಾಂಧಿ ಶಾಕ್. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಸ್ನೇಹಿತರೆ, ಇವತ್ತು ದೇಶ ಆರ್ಥಿಕ ಸಂಕಷ್ಟವನ್ನು ಎದುರಿಸುವ ಕಡೆಗೆ ದಾಪುಗಾಲನ್ನು ಇಡ್ತಿದೆ. ಅದನ್ನು ನಾವೆಲ್ಲರೂ ಎದುರಿಸಲೇಬೇಕು, ಜಯಿಸಲೇಬೇಕು. ಅದು ಭಾರತೀಯರ ಆದ್ಯ ಕರ್ತವ್ಯ. ಯಾಕೆಂದರೆ ದೇಶದ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಾವು ಇಂದು ಸಂಕಷ್ಟಗಳ ಸರಮಾಲೆಯನ್ನು ಜಯಿಸಬೇಕಾಗಿರೋದು ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗಿರುವಂತಹ ವಿಷಯ. ಎಷ್ಟೇ ಕಷ್ಟ ಬಂದರೂ ಅದನ್ನು ಅನುಭವಿಸಿ ಜಯಿಸಬೇಕು ಅನ್ನೋದು ಕೂಡ ಅಷ್ಟೇ ಒಂದು ನಿಖರವಾದಂತಹ ವಿಷಯ. ಆದರೆ ಇವತ್ತು ಪ್ರಧಾನಮಂತ್ರಿಗಳು ವಿದೇಶದ ಪ್ರವಾಸವನ್ನು ಮಾಡಬೇಡಿ ಅಂತ ಕರೆ ಕೊಟ್ಬಿಟ್ರು ಇವತ್ತು ಅವರೇ ಸ್ವತಃ ವಿದೇಶಿ ಪ್ರವಾಸವನ್ನು ಮಾಡಿಬಿಟ್ಟಿದ್ದಾರೆ ಅಂತ ಇವತ್ತು ರಾಜಕುಮಾರ ಮೈಯೆಲ್ಲ ಪರ್ಚ್ಕೊಂಡು ಓಡಾಡ್ತಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಏನು ಮೂಲ ಕಾರಣಗಳೇನು, ಯಾಕೆ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಆಘಾತಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಎಲ್ಲ ವಿಷಯಗಳನ್ನು ನಾವು ತಿಳಿಯೋಣ ಬನ್ನಿ. ನರೇಂದ್ರ ಮೋದಿಯವರು ಇವಾಗ ವಿದೇಶಿ ಯಾತ್ರೆಗೆ ಹೋಗಿ ವಾಪಸ್ ಬರ್ತಿದ್ದಾರೆ. ಅಂದರೆ ಈಗ UAE ಇರ್ಬೋದು, ನೆದರ್ಲ್ಯಾಂಡ್ಸ್ ಇರ್ಬೋದು, ನಾರ್ವೆ ಇರ್ಬೋದು, ಸ್ವೀಡನ್ ಇರ್ಬೋದು, ಇಟಲಿ ಇರ್ಬೋದು. ಈ 5 ದೇಶಗಳಿಗೆ ಹೋಗಿ ಅವರೇನು ಸುಮ್ಮನೆ ಪ್ರವಾಸಕ್ಕೆ ಹೋಗಿರಲಿಲ್ಲಪ್ಪ, ಸರ್ಕಾರಿ ಕಾರ್ಯಗಳ ನಿಮಿತ್ತವಾಗಿ ಹೋಗಿದ್ದಿದ್ದು. ಯಾವುದ್ಯಾವುದು ಒಡಂಬಡಿಕೆಗಳು, ಒಪ್ಪಂದಗಳಾಗಬೇಕು, ದೇಶದ ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ ಏನೆಲ್ಲ ತಯಾರಿಗಳನ್ನ ಮಾಡಬೇಕು ಅದಕ್ಕೆ ಹೋಗಿದ್ರು. ಆದರೆ ಈ ರಾಹುಲ್ ಗಾಂಧಿ ಇದ್ದಾರಲ್ಲ, ಇವರು ರಾಯ್ಬರೇಲಿಯಲ್ಲಿ ತಿರುಗಾಡಿಕೊಂಡು ಯಾವುದೋ ಒಂದು ರ್ಯಾಲಿಯಲ್ಲಿ ಇವತ್ತು ಬಡಬಡಿಸ್ತಿದ್ದಾರೆ. ಏನಂತ ಅಂದರೆ, ಈ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಯ ನಾಯಕ ಈತ. ಅಂದರೆ ಈತನಿಗೆ ಹೊಟ್ಟೆ ಕಿಚ್ಚು ಯಾವ ಪರಿಯಾಗಿದೆ ನರೇಂದ್ರ ಮೋದಿಯವ್ರ ಮೇಲೆ ಅಂದರೆ, ಈತ ನರೇಂದ್ರ ಮೋದಿಯನ್ನು ನಿಂದಿಸುವ ಯಾವ ಒಂದು ಅವಕಾಶವನ್ನು ತಪ್ಪಿಸ್ಕೊಳ್ಳೋದೇ ಇಲ್ಲ. ಅಲ್ಯಾರೋ ಹೆಲೆನ್ ಲೀನ್ಗ್ ಅಂತ ಹೇಳುವಂಥ ಒಬ್ಬಳು ಪತ್ರಕರ್ತೆ, ನಾರ್ವೆಯ ಪತ್ರಕರ್ತೆ, ಆಕೆಗೆ ಪ್ರೆಸ್ ಬ್ರೀಫಿಂಗ್ ಅಂದರೆ ಏನು ಇವತ್ತು ಮಾತುಕತೆಗಳು ನಡೆದಿದೆ ಅದರ ಬ್ರೀಫಿಂಗನ್ನು ಮಾಡ್ತಾರೆ. ಅಂದರೆ ಈ ಪತ್ರಿಕಾಗೋಷ್ಠಿಗಳಲ್ಲಿ 2 ವಿಧ ಅನ್ನೋದನ್ನು ನಾವೆಲ್ಲರೂ ನೆನ್ಪಿಟ್ಕೊಬೇಕು. ಒಂದು ಪ್ರೆಸ್ ಮೀಟು ಮತ್ತು ಇನ್ನೊಂದು ಪ್ರೆಸ್ ಬ್ರೀಫಿಂಗ್ ಅಂತ. ಅಂದರೆ ಮುಖ್ಯಾಂಶಗಳನ್ನ ಮಾತ್ರ ಹೇಳ್ಬಿಟ್ಟು ಪತ್ರಕರ್ತರ ಮುಂದೆ ಇಂತಿಂಥ ಮಾತುಕತೆ ನಡೆದಿದೆ ಅಂತ ಹೇಳಿ ಹೊರಟೋಗ್ತಾರೆ, ಅದು ಪ್ರೆಸ್ ಬ್ರೀಫಿಂಗು. ಇನ್ನೊಂದು ಬಂದ್ಬಿಟ್ಟು ಪ್ರೆಸ್ ಮೀಟ್ ಅಂತ ಕರೀತಾರೆ. ಪ್ರೆಸ್ ಮೀಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ, ಈ ಒಂದು ಅದರ ಪತ್ರಕರ್ತರು ಕೇಳುವಂಥ ಎಲ್ಲ ವಿಷಯಗಳಿಗೆ ಉತ್ತರಗಳನ್ನು ಕೊಡ್ತಾರೆ. ಸಾಕಷ್ಟು ಮಟ್ಟಿಗೆ ಮನವರಿಕೆ ಆಗದೆ ಇದ್ದರೆ ಅದಕ್ಕೆ ಯಾರೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನರೇಂದ್ರ ಮೋದಿಯವರು ನಾರ್ವೆಯಲ್ಲಿ ಹೋದಾಗ ಈ ಹೆಲೆನ್ ಲೀಂಗ್ ಅಂತ ಹೇಳುವಂಥ ಈ ಪತ್ರಕರ್ತೆ, ತರುಣಿ ಈಕೆ ಒಂದು ಪ್ರಶ್ನೆಯನ್ನು ನರೇಂದ್ರ ಮೋದಿಯವ್ರ ಮುಂದೆ ಕೇಳ್ತಾರೆ.
ಆ ನಾರ್ವೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯಿಂದ ಹೊರಟೋಗ್ಬಿಟ್ರು. ಆದರೆ ಈಕೆ ತನ್ನ ಪ್ರಶ್ನೆಯನ್ನು ಕೇಳ್ತಾಳೆ. ಆಮೇಲೆ ಈಕೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾಳೆ, ನಾನು ಬೇಕಾಗಿಯೇ ಪ್ರಶ್ನೆಯನ್ನು ಕೇಳಿದ್ದು ಅಂತ. ಅದಕ್ಕೆ ರಾಹುಲ್ ಗಾಂಧಿಯವರು ಧ್ವನಿಗೂಡಿಸೋದು. ಅಂದರೆ ನಾನಿಲ್ಲಿ ಧ್ವನಿಗೂಡಿಸಿ ಇವರು ಟ್ವಿಟ್ಟರಲ್ಲಿ ಯಾವ ರೀತಿ, ಅಂದರೆ ಎಕ್ಸ್ ಅಂತ ಇವತ್ತೇನು ಹೇಳ್ತೀವಿ, ಅದರಲ್ಲಿ ಯಾವ ಪರಿಯಾಗಿ ಈ ಇಂಡಿ ಮೈತ್ರಿಕೂಟದ ಗಮಂಡಿ ಕೂಟ ಇದೆಯಲ್ಲ, ಬಾಲಂಗೋಚಿ ಕೂಟ, ಎಲ್ಲರೂ ಧ್ವನಿ ಸೇರಿಸಿದ್ದಾರೆ. ಅಂದರೆ ಸಂಸತ್ತಲ್ಲಿ ಪ್ರಶ್ನೆಗಳನ್ನು ಕೇಳೋದಕ್ಕೋಸ್ಕರ ಲಂಚವನ್ನು ಸ್ವೀಕಾರ ಮಾಡಿದ್ದಾಳೆ ಅಂತ ಹೇಳುವಂಥ TMCಯ ಮಹುವಾ ಮೈತ್ರಾ ಇದ್ದಾಳಲ್ಲ, ಈಕೆ ಕೂಡ ಧ್ವನಿ ಗೂಡಿಸಿರೋದು. ಸುಪ್ರಿಯಾ ಶ್ರೀನಾಥೆ ಇರ್ಬೋದು, ಪವನ್ ಖೇಡಾ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಇನ್ನೂ ಹಲವಾರು ಜನ ಇವತ್ತು ಈಕೆಯನ್ನು ಒಂದು ತೊಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ದಾರೆ. ಆಕೆಗೆ ಹೇಳಿ ಕೇಳಿ ಯಾರು ಕೇರೆ ಮಾಡ್ತಾ ಇರಲಿಲ್ಲ ಎಕ್ಸಲ್ಲಿ. ಆಕೆ ಇವತ್ತು ಫಾಲೋವರ್ಸ್ಗಳ ಸಂಖ್ಯೆ ಗಗನಮುಖಿ ಆಗೋಗಿದೆ. ಹಾಗಾಗಿ ಈಕೆ ಕೇಳ್ತಾ ಇರೋಂಥ ಪ್ರಶ್ನೆಗಳು ಎರಡು ಪ್ರಬಲವಾದ ಪ್ರಶ್ನೆಗಳನ್ನು ಕೇಳಿದ್ದಾಳೆ. ಒಂದು, ನರೇಂದ್ರ ಮೋದಿಯವ್ರ ಮುಂದೆ ಪ್ರೆಸ್ ಬ್ರೀಫಿಂಗಲ್ಲಿ ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರ. ಇನ್ನೊಂದು, ಎರಡನೇದು, ಪ್ರೆಸ್ ಮೀಟ್ ಮಾಡುವಾಗ, ಅಂದರೆ ನಮ್ಮ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡುವಾಗ ಭಾರತವನ್ನು ನಾವು ಯಾಕೆ ನಂಬಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಇದು ಬಹು ಚರ್ಚಿತ ವಿಷಯ. ಈ ಎಡಪರ ಚಿಂತನೆ ಇರುವಂತಹ ಈ ಗಂಜಿ ಗಿರಾಕಿಗಳು, ಮತ್ತು ಎಲ್ಲಿ ಅವಕಾಶವಾದಿ ರಾಜಕಾರಣ ಮಾಡೋವಂಥವ್ರು, ಮತ್ತು ಹಿಟ್ ಆ್ಯಂಡ್ ರನ್ ಮಾಡೋವಂಥ ಈ ಎದುರು ಪುಕ್ಕಳರು ಅಂತಲೇ ಹೇಳ್ಬೋದು ಇವ್ರನ್ನೆಲ್ಲ. ನಮ್ಮ ದೇಶದಲ್ಲೂ ತುಂಬ ಜನ ತುಂಬಿ ತುಳುಕ್ತಿದ್ದಾರೆ ಈ ಥರ ಹೆದರು ಪುಕ್ಕಳರು. ಯಾಕೆಂದರೆ ಅವ್ರಿಗೆ ಸಮರ್ಥವಾದಂಥ ಉತ್ತರವನ್ನು ಸ್ವೀಕಾರ ಮಾಡೋದಕ್ಕೂ ಕೂಡ ಒಳ್ಳೆ ಮನಸ್ಥಿತಿ ಅನ್ನೋದು ಇರೋದಿಲ್ಲ. ಹಾಗಾಗಿ ಈಕೆ ಏನು ಪ್ರಶ್ನೆಯನ್ನು ಕೇಳೋದು, ಭಾರತವನ್ನು ನಾವು ಯಾಕೆ ನಂಬಬೇಕು ಅಂತ. ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕಾದ್ರೆ ಹೇಳ್ಬೇಕಲ್ಲ, ದೇಶದ ಇತಿಹಾಸನ ಹೇಳಲೇಬೇಕಾಗುತ್ತೆ. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೇಳುವಂಥ ತಾಳ್ಮೆ ಇಲ್ಲದೆ ಇರೋ ಈಕೆ ಎದ್ದು ಓಡೋಗ್ಬಿಟ್ಲು. ಅಲ್ಲಿಗೆ ಈಕೆಯ ವಿಷಯ ಮುಗೀತು. ಆದರೆ ರಾಹುಲ್ ಗಾಂಧಿಯವರನ್ನು ಎಕ್ಸ್ ಮೂಲಕ ಈಕೆ ಸಂಪರ್ಕವನ್ನು ಬೆಳೆಸ್ಕೊಂಡು ಈಕೆಗೆ ಇವಾಗ ರಾಹುಲ್ ಗಾಂಧಿಯವರು ಇಂಟರ್ವ್ಯೂ ಕೊಡೋದು, ಸಂದರ್ಶನ ಕೊಡೋದಕ್ಕೆ ತಯಾರಾಗಿ ನಿಂತ್ಕೊತಾರೆ. ಅಂದರೆ ಈ ದೇಶದ ಕಾಂಗ್ರೆಸ್ನ ನಾಯಕರಿಗೆ, ಅದರೊಳಗೂ ವಿರೋಧ ಪಕ್ಷ ನಾಯಕನಿಗೆ ಈ ದೇಶದ ಒಂದು ಭವಿಷ್ಯದ ಬಗ್ಗೆ ಎಷ್ಟು ಮಾತ್ರ ಕಾಳಜಿ ಇದೆ, ಈ ದೇಶವನ್ನು ಇವರು ಎಷ್ಟು ಮಾತ್ರ ಸಮರ್ಥನೆ ಮಾಡ್ತಾರೆ, ಈ ದೇಶದ ಭವಿಷ್ಯಕ್ಕಾಗಿ ಇವರು ಏನು ತ್ಯಾಗವನ್ನು ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ನಾವು ಕೇಳಬೇಕೋ ಕೇಳಬಾರ್ದೋ ವೀಕ್ಷಕರೇ ನೀವೇ ನಿರ್ಧಾರವನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತು ನಾರ್ವೆಯಲ್ಲಿ ಈ ಪತ್ರಕರ್ತೆ ಪ್ರಶ್ನೆ ಕೇಳಿದಾಗ ರಾಹುಲ್ ಗಾಂಧಿಯವರು ಎಕ್ಸಲ್ಲಿ ಒಂದು ವಿಡಿಯೋದ ತುಣುಕನ್ನು ಶೇರ್ ಮಾಡ್ತಾರೆ. ಅದರಲ್ಲಿ ನಾರ್ವೆಯ ಧ್ವಜವನ್ನು ಸರಿಯಾದ ರೀತಿಯಲ್ಲಿ ತೋರಿಸಿದ್ದಾರೆ. ಆದರೆ ನರೇಂದ್ರ ಮೋದಿಯವರು ಇವತ್ತು ನಾರ್ವೆಗೆ ಹೋಗಿರೋದು ಏನಕ್ಕೆ ಅಂದರೆ ಅದಾನಿಯವ್ರಿಗೆ ಬರ್ತಾ ಇದ್ದಂಥ ಗ್ರೀನ್ ಎನರ್ಜಿ ಮಾಡುವಂಥ ಫಂಡ್ಸನ್ನು ತಡೆ ಹಿಡಿದಿದ್ದಾರೆ, ಅದನ್ನು ಅದಾನಿಗೆ ಕೊಡಿಸೋದಕ್ಕೋಸ್ಕರ ಹೋಗಿದ್ದಾರೆ ಅಂತ ಇನ್ನೊಂದು ಪೋಸ್ಟನ್ನು ಮಾಡ್ತಾರೆ ಎಕ್ಸಲ್ಲಿ. ಅದರಲ್ಲಿ ನಾರ್ವೆಯ ರಾಷ್ಟ್ರಧ್ವಜವನ್ನು ತಪ್ಪಾಗಿ ಹಾಕಿದ್ದಾರೆ. ಸ್ವೀಡನ್ನ ಒಂದು ರಾಷ್ಟ್ರಧ್ವಜವನ್ನು ಹಾಕ್ಬಿಟ್ಟು ನಾರ್ವೆಯ ಹೆಸರನ್ನು ಹಾಕಿ ಈತ ಮಾತಾಡ್ತಿದ್ದಾರೆ. ಅಂದರೆ ಇವರನ್ನು ಹೆಂಗೆ ವಿರೋಧ ಪಕ್ಷದ ನಾಯಕ ಅಂತ ಹೇಳೋದು. ಮತ್ತು ಈತ ವೇದಿಕೆಯ ಮೇಲೆ ಅಬ್ಬರಿಸ್ತಿರೋದೇನು, ವಾಟ್ಸಪ್ ಯೂನಿವರ್ಸಿಟಿ ಅಂಧಭಕ್ತರು ಅಂತೆಲ್ಲ ಈತ ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ದೇಶಭಕ್ತನನ್ನು, ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿಯನ್ನು ಇವತ್ತು ಗದ್ದಾರ್ ಅಂತ ಕರೆಯುವಂಥ ಮಟ್ಟಿಗೆ ಇವ್ರು ಮಾತಾಡ್ತಾರೆ. ಅಂದರೆ ಇವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದಾ? ಅಂದರೆ ನಾನು ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಕ್ಷಮೆಯನ್ನು ಕೇಳಲ್ಲ. RSSನ ಕಾರ್ಯಕರ್ತರು ನಿಮ್ಮ ಮನೆ ಹತ್ರ ಬಂದು ನರೇಂದ್ರ ಮೋದಿ ಬಗ್ಗೆ ಏನಾದರೂ ವಿವರಿಸಿ ಹೇಳಿ ಸಮರ್ಥನೆಯನ್ನು ಮಾಡಿದ್ರೆ ನೀವ್ಯಾರು ಒಪ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಿರೋದು. ಒಬ್ಬ ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿ ಏನ್ರಿ ಜವಾಬ್ದಾರಿ ನಿಮ್ಮದು? ಇವತ್ತು ದೇಶ ಸಂಕಷ್ಟದ ಕಡೆಗೆ ಹೋಗ್ತಿದೆ. ಹೌದು, ಇವತ್ತು ಇಡೀ ವಿಶ್ವನೇ ಹೋಗ್ತಿದೆ. ಹಂಗಂತೇಳ್ಬಿಟ್ಟು ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದೇನಾದರೂ ಇದೆಯಾ? ಯಾಕೆಂದರೆ ರಾಹುಲ್ ಗಾಂಧಿಯವರ ಈ ದಾಟಿ, ಈ ಧೋರಣೆ ಏನಿದೆ, ಒಲ್ಲದ ಗಂಡ ಮೊಸರಲ್ಲಿ ಕಲ್ಲನ್ನು ಹುಡುಕ್ದ ಅನ್ನೋ ರೀತಿಯಲ್ಲಿದೆ. ಅಂದರೆ ಇವಾಗ ನರೇಂದ್ರ ಮೋದಿಯವರನ್ನು ನಿಂದಿಸಬೇಕು ಅನ್ನೋದೇ ಇವರ ಒಂದು ಏಕಮಾತ್ರ ತಂತ್ರಗಾರಿಕೆ. ನರೇಂದ್ರ ಮೋದಿಯವರನ್ನು ನಿಂದಿಸುವ ಬರದಲ್ಲಿ, ಹೀಯಾಳಿಸುವ ಬರದಲ್ಲಿ ಕೆಟ್ಟದಾದಂಥ ರೀತಿಯ ಸಂದೇಶಗಳನ್ನು ರವಾನೆ ಮಾಡೋದ್ರ ಮೂಲಕ ಇವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತೀಯಾರಲ್ಲ, ಇವ್ರಿಗೆಲ್ಲಾದರೂ ಏನಾದರೂ ನೈತಿಕತೆ ಅನ್ನೋದಿದೆಯಾ ಅನ್ನೋಂಥ ಪ್ರಶ್ನೆನೇ ನಾವೆಲ್ಲರೂ ಇಟ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ವಿರೋಧ ಪಕ್ಷ ನಾಯಕ ಇವತ್ತು ಯಾರೋ ಒಬ್ಬ ವಿದೇಶಿ ಪತ್ರಕರ್ತೆ ಇವತ್ತು ಈ ರೀತಿಯಾಗಿ ದೇಶವನ್ನು ಹೀಯಾಳಿಸ್ತಾರೆ ಅಂದರೆ ಅವ್ರು ಬಾಲ ಹಿಡ್ಕೊಂಡು ಓಡೋಗ್ತಾರಲ್ಲ ಇವರು.
ಬಾಲ ಹಿಡ್ಕೊಂಡು ಓಡೋಗಿ ಒಂದು ಕೂಟವನ್ನು ತಯಾರು ಮಾಡ್ಕೊಂಡು ಒಂದು ಗುಂಪನ್ನು ತಯಾರು ಮಾಡಿಕೊಂಡು ನಮ್ಮದೇ ದೇಶನ ಸಮರ್ಥನೆ ಮಾಡಬೇಕಾಗಿರುವಂಥ ಮಹತ್ತರವಾದ ಜವಾಬ್ದಾರಿಯನ್ನು ಹೊತ್ತಿರುವಂಥ ವಿರೋಧ ಪಕ್ಷದ ನಾಯಕ ದೇಶವನ್ನು ನಿಂದಿಸುವಂಥ ಕೆಲಸ ಮಾಡ್ತಾರಲ್ಲ. ಮತ್ತು ವಾಟ್ಸಪ್ ಯೂನಿವರ್ಸಿಟಿಯವರೆಲ್ಲ ಉತ್ತರ ಹೇಳ್ತಾರ ಅಂತ ಕೇಳ್ತಾರಲ್ಲ, ಇವರು ವಾಟ್ಸಪ್ ಯೂನಿವರ್ಸಿಟಿ, ಕಾಂಗ್ರೆಸ್ ಪಕ್ಷನೇ ನಿಜವಾಗ್ಲೂ ವಾಟ್ಸಪ್ ಯೂನಿವರ್ಸಿಟಿ. ತಪ್ಪು ಸಂದೇಶಗಳು ರವಾನೆ ಮಾಡ್ತಾರೆ. ನನ್ನಂಥ ಸಾಮಾನ್ಯ ಆಟೋ ಚಾಲಕ ಇವತ್ತು ಒಂದು ವಿಷಯವನ್ನು ನಿಮ್ಮ ಹತ್ರ ಹಂಚ್ಕೊಬೇಕು ಅಂದರೆ, ನಾನು ಪತ್ರಿಕೆಗಳಲ್ಲಿ ಓದಿ ಹಲವಾರು ವಿಶ್ಲೇಷಕರ ಮಾತುಗಳನ್ನು ಕೇಳಿ ನಮ್ಮಲ್ಲಿರುವಂಥ ಜ್ಞಾನವನ್ನು ಸ್ವಲ್ಪ ಸೇರಿಸಿ ಮತ್ತು ಎಲ್ಲವನ್ನೂ ಸರಿ ಸಮಾನವಾಗಿ ಕೂಲಂಕುಷವಾಗಿ ಅಳೆದು ತೂಗಿ ಜವಾಬ್ದಾರಿಯುತವಾಗಿ ಮಾತಾಡ್ತೀವಿ. ವಿರೋಧ ಪಕ್ಷ ನಾಯಕನ ನೀವು ಹೋಗಿ ಚೆಕ್ ಮಾಡಿ ಅವ್ರ ಎಕ್ಸ್ ಖಾತೆಯಲ್ಲಿ ಹೋಗಿ, ಈಗಲೂ ಇದೆ ಟ್ವೀಟ್, ಇನ್ನೂ ಜೀವಂತ ಇದೆ. ನಾರ್ವೆಯ ಒಂದು ರಾಷ್ಟ್ರಧ್ವಜ ಯಾವುದು, ಸ್ವೀಡನ್ನ ಯಾವುದು ರಾಷ್ಟ್ರಧ್ವಜ ಯಾವುದು ಅನ್ನೋ ಗೊತ್ತಿಲ್ಲದೆ ಇರುವಂಥ, ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂಥ ಈತ ಈ ದೇಶದ ರಾಜಕುಮಾರ, 60 ವರ್ಷ ಆಗಿರೋ ರಾಜಕುಮಾರ, ದೇಶದ ಭವಿಷ್ಯದ ಪ್ರಧಾನಮಂತ್ರಿ ಅಂತ ಬಿಂಬಿಸ್ಕೊಂತಾರಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಅಂದರೆ ಒಂದು ಹಾಡು ಮಾತಿದೆ, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. 3 ಅಂದರೆ ಯಾವುದು ಅಂದರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಹಾಗಾಗಿ ಈ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಸ್ಪಷ್ಟಪಡಿಸ್ಬೇಕು. ಏನಪ್ಪ ಅದು ಅಂತ ಹೇಳಿದ್ರೆ, ಈ ಹೆಲೆನ್ ಲೀಂಗ್ ಇದೆಯಲ್ಲ, ಈಕೆಯ ಒಂದು ಫಾಲೋವರ್ಸ್ಗಳು ಅಂದರೆ ಹಿಂಬಾಲಕರು ಈ ಕಾಂಗ್ರೆಸ್ ಪಾರ್ಟಿ ಮತ್ತು ಇವರ ಭ್ರಷ್ಟ ಬಾಲಂಗೋಚಿ ಕೂಟ ಇದೆಯಾ ಇವರ, ಅಥವಾ ರಾಹುಲ್ ಗಾಂಧಿಯ ಫಾಲೋವರು ಈ ಹೆಲೆನ್ ಲಿಂಗ ಅನ್ನೋದನ್ನು ಇವರೇ ಸ್ಪಷ್ಟಪಡಿಸ್ಬೇಕು. ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು, ಪ್ರಶ್ನೆಯನ್ನು ಎತ್ತಿದ್ದಾರೆ. ಈಕೆ ಎರಡನೇ ವಿಷಯ, ಮಾನವ ಹಕ್ಕುಗಳ ಬಗ್ಗೆ ಭಾರತಕ್ಕೆ ಯಾರೂ ಬೋಧನೆಯನ್ನು ಮಾಡಬೇಕಾಗಿಲ್ಲ. ಹಲವಾರು ವಿಕಲ್ಪಗಳಿರಬಹುದು, ಆದರೆ ಇವತ್ತು ಜಗತ್ತಿನ ಮುಂದೆ ಮಾನವ ಹಕ್ಕುಗಳನ್ನು, ಉತ್ಕೃಷ್ಟ ಗುಣಮಟ್ಟದ ಮಾನವ ಹಕ್ಕುಗಳನ್ನು ಪ್ರತಿಬಿಂಬಿಸುವಂತಹ, ಅದನ್ನು ಜಾರಿಗೆ ತಗೊಂಬರುವಂಥ ಯಾವುದಾದ್ರೂ ಏಕಮೇವ ದೇಶ ಇದ್ದರೆ ಅದು ಭಾರತ ಅಂತ ನಾವು ಹೇಳ್ಬೋದು. ಇತಿಹಾಸವನ್ನು ನೋಡಿದಾಗ ಯಾರ್ಯಾರು ಏನೇನು ಕ್ರೌರ್ಯಗಳನ್ನು ಮೆರೆದಿದ್ದಾರೆ, ಎಂತೆಂಥ ಜನಾಂಗೀಯ ದ್ವೇಷಗಳನ್ನು ಬಿತ್ತಿ ಎಷ್ಟೆಷ್ಟು ನರಮೇಧಗಳನ್ನು ನಡೆಸಿದ್ದಾರೆ, ಭಾರತದ ಮೇಲೆ ಯಾವ ರೀತಿಯಾದಂಥ ಆಘಾತಕಾರಿ ಆಕ್ರಮಣಗಳನ್ನು ಮಾಡಿದ್ದಾರೆ ಅನ್ನೋದರ ಪಾಠನ ನಾವು ವಿದೇಶಿಗರಿಂದ ಕಲಿಬೇಕಾಗಿಲ್ಲ ಅಂತ ಹೇಳ್ಬೇಕಾಗಿದ್ದಂಥ ವಿರೋಧ ಪಕ್ಷದ ನಾಯಕ, ನಾನು ನಿನಗೆ ಸಂದರ್ಶನವನ್ನು ಕೊಡ್ತೀವಿ, ಇದು ನಮಗೊಂದು ಒಳ್ಳೆಯ ಅವಕಾಶ ಅಂತ ಹೇಳುವ ರೀತಿಯಲ್ಲಿ ಈತ ಮಾತಾಡ್ತಾರೆ. ಮತ್ತು ಕಾರನ್ನು ಹತ್ಬಿಟ್ಟು ರೀಲ್ಸನ್ನು ಮಾಡ್ಕೊಂಡು ಹೋಗ್ತಾರೆ. ದೇಶದ ಮೇಲೆ ಒಂದು ದೊಡ್ಡ ಬಿರುಗಾಳಿ ಬೀಸುತ್ತೆ, ಆರ್ಥಿಕತೆಯ ಬಿರುಗಾಳಿ ಬೀಸುತ್ತೆ, ಇದನ್ನು ಸರಿಪಡಿಸೋದು ಬಿಟ್ಬಿಟ್ಟು ನರೇಂದ್ರ ಮೋದಿ ವಿದೇಶಿ ಯಾತ್ರೆ ಮಾಡ್ತಾರೆ ಅಂತ. ಅಲ್ರಿ, ನಿಮ್ಮ ಥರ ಪಿಕ್ನಿಕ್ ಮಾಡೋಕ್ಕೆ ಏನಾದರೂ ಹೋಗಿದ್ರೇನ್ರಿ ರಾಹುಲ್ ಗಾಂಧಿ ಅವರೇ? ಸ್ಪಷ್ಟಪಡಿಸ್ರಿ, ನಿಮ್ಮ 60ಕ್ಕೂ ಮೀರಿದ ವಿದೇಶಿ ಯಾತ್ರೆಗಳ ಗುಟ್ಟೇನು, ರಹಸ್ಯ ಏನು? ನರೇಂದ್ರ ಮೋದಿಯವರು ಪ್ರವಾಸ ಮಾಡಿರೋದಕ್ಕೆ ಎಲ್ಲದಕ್ಕೂ ಡೇಟಾ ಇದೆ. ಏನೇನು ಕೆಲಸಕ್ಕೆ ಹೋಗಿದ್ದಾರೆ, ಸರ್ಕಾರಿ ಕೆಲಸಗಳು ನಿಮಿತ್ತವಾಗಿ ಅವ್ರು ಹೋಗಿದ್ದಾರೆ, ಯಾವ್ಯಾವ ಒಪ್ಪಂದಗಳನ್ನು ಮಾಡಿದ್ದಾರೆ, ಎಷ್ಟು ವಿದೇಶಿ ಹೂಡಿಕೆಯನ್ನು ತಂದಿದ್ದಾರೆ, ಅದರಿಂದ ದೇಶಕ್ಕೆ ಏನೆಲ್ಲ ಅನುಕೂಲಗಳಾಯಿತು, ಎಲ್ಲದಕ್ಕೂ ಡೇಟಾ ಇದೆ. ನಿಮ್ಮದೇನಾದರೂ ಇದೆಯಾ? ನೀವು ಯಾಕೆ ನಿಮ್ಮ ವಿದೇಶಿ ಗುಟ್ಟುಗಳ ರಹಸ್ಯವೇನು ಅನ್ನೋದಕ್ಕೆ ನೀವು ಇವತ್ತು ಪ್ರಶ್ನೆಯನ್ನು ಕೊಡ್ತಿಲ್ಲ. ನಿಮ್ಮ ಆದಾಯದ ಮೂಲಕ್ಕೂ ನೀವೇ ಸ್ಪಷ್ಟಪಡಿಸದಂತೆ, ನಿಮ್ಮ ಆದಾಯದ ಮೂಲಕ್ಕೂ ನಿಮ್ಮ ವಿದೇಶಿ ಯಾತ್ರೆಯ ಒಂದು ಖರ್ಚುಗಳಿಗೂ ತಾಳೆ ಆಗ್ತಿಲ್ಲ ಅಂತ ಇವತ್ತು ಎಲ್ಲ ದೇಶದೆಲ್ಲೆರಗಡೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದಕ್ಕೆ ನೀವು ಉತ್ತರವನ್ನು ಹೇಳಬೇಕು. ವಾಟ್ಸಪ್ ಯೂನಿವರ್ಸಿಟಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಮತ್ತು ನಿಮ್ಮ ಇಂಡಿ ಮೈತ್ರಿಕೂಟದ ಬಾಲಂಗೋಚಿಗಳು ಇವತ್ತು ಯಾರಾದರೂ ನಿಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರನ್ನ ವಾಟ್ಸಪ್ ಯೂನಿವರ್ಸಿಟಿ ಅಂತಿರಲ್ಲ. ನಿಜವಾದ ವಾಟ್ಸಪ್ ಯೂನಿವರ್ಸಿಟಿ ಯಾವುದಾದ್ರೂ ಇದ್ದರೆ, ಕೋಮುವಾದಿ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿನೇ. ಮತ್ತು ಈಗ ನೆದರ್ಲ್ಯಾಂಡ್ಸ್ಗೆ ಹೋದರು. ಏನಕ್ಕಪ್ಪ ಹೋದರು ನೋಡಿ, ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರುವಂಥ ಒಂದು ವಿಷಯ ಇದೆ. ಏನಂತೇಳಿದ್ರೆ, IMEC ಅನ್ನುವಂಥ ಒಂದು ಕಾರಿಡಾರನ್ನು ಮಾಡೋವಂಥ ಉದ್ದೇಶದಿಂದ ನರೇಂದ್ರ ಮೋದಿಯವರು ಹೋಗಿದ್ದು. ಯಾಕೆ ಅಂತೇಳಿದ್ರೆ, ಇವತ್ತು ಇಂಧನದ ಸಂಕಷ್ಟವನ್ನು ಭಾರತ ಎದುರಿಸ್ತಿದೆ. ಅದಕ್ಕೆ UAE ಜೊತೆಯಲ್ಲಿ ಒಪ್ಪಂದವನ್ನು ಮಾಡ್ಕೊಂಡು ಹೋದರು. ಆದರೆ ಅದರಲ್ಲೂ ಕೊಂಕನ್ನು ಹುಡುಕೋದು ಕುಕ್ಕಳತೆ ಬುದ್ಧಿ ಕಾಂಗ್ರೆಸ್ಗೆ. ಅಲ್ಲಿ ವಿದೇಶಿ ಪ್ರಧಾನಮಂತ್ರಿಗಳನ್ನಿರ್ಬೋದು ಅಥವಾ ವಿದೇಶಿಯ ಪ್ರಮುಖರನ್ನು ಭೇಟಿಯಾಗೋಕ್ಕೆ ಒಬ್ಬ ಪ್ರಧಾನಮಂತ್ರಿ ಹೋದಾಗ ಹಲವಾರು ರೀತಿಯಾದಂಥ ಅವರ ಮನವನ್ನು ಗೆಲ್ಲುವಂತಹ, ವಿಶ್ವಾಸಕ್ಕೆ ಪಡ್ಕೊಳ್ಳುವಂಥ ಹಲವಾರು ವಿಧವಾದಂಥ ಕ್ರಮಗಳನ್ನ ಮಾಡಬೇಕಾಗುತ್ತೆ, ಕಟ್ಟುನಿಟ್ಟಾಗಿ ಮಾಡಬೇಕಾಗುತ್ತೆ. ಬರೀ ಗಂಭೀರತೆನೇ ಕೆಲಸಕ್ಕೆ ಬರಲ್ಲ, ಎದುರುಗಡೆ ಇರುವಂಥ ವ್ಯಕ್ತಿಯ ವಿಶ್ವಾಸವನ್ನು ಗಳಿಸೋದು ಮುಖ್ಯ ಆಗುತ್ತೆ. ಹಾಗಾಗಿ IMEC ಕಾರಿಡಾರನ್ನು ಮಾಡುವ ಸದುದ್ದೇಶದಿಂದ ನರೇಂದ್ರ ಮೋದಿಯವರು ಈ 5 ದೇಶಗಳಿಗೆ ಹೋಗಿರ್ತಕ್ಕಂಥದ್ದು. UAE ಜೊತೆಯಲ್ಲಿ ಇವತ್ತು ಇಂಧನದ ಅನಿಲ ಏನಿದೆಯಲ್ಲ, LPG, ಇದ್ರ ಬಗ್ಗೆ ಒಂದು ಪೈಪ್ಲೈನನ್ನು ಮಾಡುವಂಥ ಒಂದು ಒಡಂಬಡಿಕೆ ಮಾಡಬೇಕಾಗಿದೆ. ಮತ್ತು ಒಂದು ವ್ಯಾಪಾರಿ ಕಾರಿಡಾರ್ ಅಂದರೆ ಒಂದು ಮಾರ್ಗ ಮಾಡಬೇಕಲ್ಲ ವ್ಯಾಪಾರದ್ದು,
ಈಗ ಭಾರತದಿಂದ UAEಗೆ ಹೋಗಿ ತನ್ಮುಖೇನ ಇಸ್ರೇಲ್ಗೆ ಹೋಗಿ ಮಿಡ್ಲ್ ಈಸ್ಟ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ನಂತರ ಇದು ಯುರೋಪಿಯನ್ ಕಂಟ್ರೀಸ್ಗೆ ಹೋಗೋವಂಥದ್ದು. ಹಾಗಾಗಿ ಇವಾಗ UAE ಆಯಿತು, ತದನಂತರದಲ್ಲಿ ನಾರ್ವೆಗೆ ಹೋದರು, ನಾರ್ವೆಯಲ್ಲಿ ಈ ರೀತಿಯಾದಂಥ ಫಜೀತಿ ಸೃಷ್ಟಿಯಾಯಿತು. ಅದಾದಮೇಲೆ ನೆದರ್ಲ್ಯಾಂಡ್ಸ್ಗೆ ಹೋದರು. ನೆದರ್ಲ್ಯಾಂಡ್ಸ್ಗೆ ಯಾಕೆ ಹೋದರು? ಇವತ್ತು ಜಗತ್ತು ಅವಲಂಬನೆ ಆಗಿರ್ತಕ್ಕಂಥದ್ದು ಸೆಮಿ ಕಂಡಕ್ಟರ್ ಚಿಪ್ಗಳಿಂದ. ಹಾಗಾಗಿ ನರೇಂದ್ರ ಮೋದಿಯವರ ಒಂದು ಮಹತ್ವಾಕಾಂಕ್ಷೆ ಇದೆ, ಏನು, ಭಾರತ ಸೆಮಿ ಕಂಡಕ್ಟರ್ನ ಒಂದು ಕ್ಷೇತ್ರದಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಬೇಕು ಅಂತ. ಹಾಗಾಗಿ ಅದರಲ್ಲಿ ಅವರು ಪ್ರಗತಿಯನ್ನು ಸಾಧಿಸ್ತಾರೋ ಅಥವಾ ವಿಫಲ ಆಗ್ತಾರೋ ಅದು ಎರಡನೇ ಮಾತು. ಆದರೆ ಪ್ರಯತ್ನವನ್ನು ಅಂತೂ ಪ್ರಯತ್ನ ಮಾಡಬೇಕಲ್ಲ. ವಿವೇಕಾನಂದರು ಹೇಳಿರುವಂತೆ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳುವಂಥ ಮಾತನ್ನು ನಾವು ಅರ್ಥ ಮಾಡ್ಕೊಬೇಕು. ಇವತ್ತು ದೇಶದ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ಪ್ರಯತ್ನಗಳನ್ನೇ ಮಾಡಬಾರ್ದು ಅಂತ ಏನಾದರೂ ರಾಹುಲ್ ಗಾಂಧಿ ಹೇಳ್ತೀರಾ? ಅಲ್ಲಿ ಈ ಒಂದು ASML ಅನ್ನೋವಂಥ ಒಂದು ಕಂಪನಿ, ಟಾಟಾ ಕಂಪನಿ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡೋದಕ್ಕೆ ಹೋಗಿದ್ದು. ಸುಮ್ಮನೆ ಏನು ಹೋಗಿರಲಿಲ್ವಲ್ಲ. ಅದಾದಮೇಲೆ ನಾರ್ವೆಯಲ್ಲಿ ಈ ಥರ ಆಯಿತು, ಇವಾಗ ನೆದರ್ಲ್ಯಾಂಡ್ಸಲ್ಲಿ ಈ ರೀತಿ ಆಯಿತು. ಮತ್ತು ಇಟಲಿಗೆ ಬಂದರು. ಇಟಲಿಗೆ ಬಂದಾಗ ಈ ಯುರೋಪಿಯನ್ ನೇಷನ್ಸ್ ಜೊತೆಯಲ್ಲಿ ಮದರ್ ಆಫ್ ಆಲ್ ಡೀಲ್ಸ್ ಆಗಿತ್ತಲ್ಲ, ಅದರ ಮುಂದುವರೆದ ಭಾಗವಾಗಿ ಇವತ್ತು ಇಟಲಿಯ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡ್ಕೊಂಡಿರೋದು. ಅಂದರೆ 20 ಬಿಲಿಯನ್ ಯೂರೋಸ್ ಏನಿದೆ ಅಷ್ಟು ಮಟ್ಟಿನ ಒಂದು ವ್ಯಾಪಾರವನ್ನು ಮಾಡಬೇಕಂತ. ಇದರಲ್ಲಿ $3D ಅಂತ ಒಂದು ಸೂತ್ರವನ್ನು ಎಣೆದಿದ್ದಾರೆ ನರೇಂದ್ರ ಮೋದಿಯವರು. ಅಂದರೆ ಡಿಸೈನ್ ಆ್ಯಂಡ್ ಡೆವಲಪ್ಡ್ ಇನ್ ಇಂಡಿಯಾ ಆ್ಯಂಡ್ ಇಟಲಿ, ಡೆಲಿವರ್ಡ್ ಫಾರ್ ವರ್ಲ್ಡ್ ಅನ್ನುವಂಥ ಒಂದು ಸೂತ್ರ. ಅಂದರೆ ಇದನ್ನು $3D ಅಂತ ಕರೀತಾರೆ. ಅಂದರೆ 2029ನೇ ಇಸ್ವಿಯಲ್ಲಿ 29ನೇ ಇಸ್ವಿಯ ಒಳಗಾಗಿ ಯುರೋಪಿಯನ್ ಕಂಟ್ರಿಯ ಒಂದು ಕಂಪನಿಗಳು, ಭಾರತದ ಕಂಪನಿಗಳು ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿ ಏನು ಉತ್ಪಾದನೆಯನ್ನು ಮಾಡ್ತಾರೆ ಅದನ್ನು ಇಡೀ ವಿಶ್ವದಲ್ಲಿ ಎಲ್ಲ ಕಡೆಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ. ಅಲ್ಲಿನ ಪ್ರಧಾನಮಂತ್ರಿಗಳು ಏನಿದ್ದಾರೆ ಜಾರ್ಜಿಯೋ ಮೆಲೋನಿ ಅವರು ಸ್ವಲ್ಪ ಸ್ನೇಹದ ವಾತಾವರಣವನ್ನು ನರೇಂದ್ರ ಮೋದಿಯವ್ರ ಜೊತೆಲಿ ಹೊಂದಿದ್ದಾರೆ. ಅಂದರೆ ಸ್ನೇಹದ ಹಸ್ತವನ್ನು ಚಾಚ್ತಾರೆ. ನಾವಿಲ್ಲಿ ಪ್ರಧಾನಿಯನ್ನು ಖಾಸಗಿಯಾಗಿ ನೋಡಬಾರ್ದು. ಅವರು ಪ್ರಧಾನಿ ಅಂತ ಹೇಳಿದ್ರೆ ಅವರು ಇಟಲಿಗೆ ಸಂಬಂಧಪಟ್ಟಂಥ ಪ್ರಧಾನಿ. ಭಾರತದ ಪ್ರಧಾನಿ ಜೊತೆಯಲ್ಲಿ ಮುಕ್ತವಾದ ರೀತಿಯಲ್ಲಿ ಮಾತುಕತೆಯನ್ನು ನಡೆಸೋದಕ್ಕೆ ಒಂದು ಸ್ನೇಹದ ಹಸ್ತವನ್ನು ಚಾಚಿದ್ರೆ ಅದರಲ್ಲಿ ಈ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಕೊಂಕು ಕಾಣುತ್ತೆ? ನರೇಂದ್ರ ಮೋದಿಯವರು ಇನ್ನೊಂದು ಕೆಲಸ ಮಾಡಿದ್ದೇನೆ ಅಂದರೆ ಮೆಲೋಡಿ ಟಾಫಿಯನ್ನು ತೊಗೊಂಡೋಗಿ ಕೊಟ್ಟರು. ಅಂದರೆ ಚಾಕ್ಲೇಟು, ಮಕ್ಕಳು ತಿನ್ನೋವಂಥ ಒಂದು ಚಾಕ್ಲೇಟು. ಅದಕ್ಕೆ ನಾನಾ ರೀತಿಯಾದಂಥ ವಿಶ್ಲೇಷಣೆಗಳಿದೆ. ಆದರೆ ಒಬ್ಬ ಪ್ರಧಾನಿಯ ಮನವನ್ನು ಗೆಲ್ಲಬೇಕು, ತನ್ಮುಖೇನ ಸ್ನೇಹಮಯವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಎರಡೂ ದೇಶಗಳ ಒಂದು ಒಪ್ಪಂದಗಳೇನಿದೆ ಗಟ್ಟಿಯಾಗಿ ನಿಂತ್ಕೊಬೇಕು, ಒಂದು ದೇಶ ಇನ್ನೊಂದು ದೇಶಕ್ಕೆ ಬೆನ್ನೆಲುಬಾಗಿ ನಿಂತ್ಕೋಬೇಕು, ತನ್ಮುಖೇನ ವ್ಯಾಪಾರಗಳನ್ನು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆ ಇರೋದು. ನರೇಂದ್ರ ಮೋದಿ ಅವರೇನಾದರೂ ಅವ್ರ ಮನೆಗೆ ಮಾಡ್ಕೊಳಕ್ಕೆ ಹೋಗಿದ್ರ? ಹಾಗಾಗಿ ಈಗ ಮೆಲೋಡಿ ಚಾಕ್ಲೇಟ್ ಇವತ್ತು ಯಾರೂ ಅದನ್ನು ಅಷ್ಟು ಪ್ರಚಲಿತದಲ್ಲಿರಲಿಲ್ಲ. ಯಾಕೆಂದರೆ ಭಾರತದಲ್ಲಿ ಇವತ್ತು ಶೇರ್ ಮಾರ್ಕೆಟ್ ಬಿದೋಗ್ತಿದೆ. ಈ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿಂದ ಇವತ್ತು ತೈಲೋತ್ಪನ್ನಗಳದ್ದು ಕೊರತೆಯ ಅಭಾವದಿಂದಾಗಿ ಇವತ್ತು ಶೇರ್ ಮಾರ್ಕೆಟ್ ಕುಸಿತಿದೆ. ಆದರೆ ನರೇಂದ್ರ ಮೋದಿಯವರು $50, $100, $200 ಮೆಲೋಡಿ ಪ್ಯಾಕೆಟನ್ನು ಮೆಲೋನಿಯವರು ಕೊಟ್ಟಿದ್ದರಿಂದ ಇವತ್ತು ಜನ ಪಾರ್ಲೇಜಿ ಚಾಕ್ಲೇಟು ಏನಿದೆ ಮೆಲೋಡಿ ಚಾಕ್ಲೇಟು ಇದ್ರದ್ದು ಶೇರ್ಸು, ಅಂದರೆ ಪಾರ್ಲೆ ಕಂಪನಿಯ ಶೇರ್ಸು ಏರುಗತಿಯಲ್ಲಿ ಸಾಗ್ತಿದೆ. ಇದಲ್ವೇನ್ರಿ? ಅಂದರೆ ಸ್ವದೇಶೀಯತೆಯ ಒಂದು ವಿಷಯವನ್ನು ಎತ್ತಿಡಿಬೇಕು, ನಮ್ಮ ದೇಶದ ಕಂಪನಿಗಳಿಗೂ ಕೆಪಾಸಿಟಿ ಇದೆ ಅನ್ನುವಂಥ ಪರೋಕ್ಷ ಸಂದೇಶವನ್ನು ನರೇಂದ್ರ ಮೋದಿಯವರು ಇಲ್ಲಿ ಬಿಂಬಿಸಿರ್ತಕ್ಕಂಥದ್ದು. ಆದರೆ ಇದೇ ರಾಜಕುಮಾರ ವಿದೇಶಿ ಪ್ರವಾಸಗಳಿಗೆ ಹೋದಾಗ BMW ಶೋರೂಮ್ಗಳಿಗೆ ಹೋಗ್ತಾರೆ. ಅದ್ಯಾವುದೋ ದೇಶದ ಸ್ವೀಡನ್ನ ಒಂದು ಕಾಫಿಗೆ ರಾಯಭಾರಿಯಾಗಿ ಫೋಸ್ಗಳು ಕೊಟ್ಕೊಂಡು ರೀಲ್ಸ್ ಮಾಡಿದಂಥ ಈ ಮಹಾತ್ಮ ಇವತ್ತು ದೇಶದ ಪ್ರಧಾನಮಂತ್ರಿಯನ್ನು ನಿಂದಿಸ್ತಿರ್ತಕ್ಕಂಥದ್ದು. ಅಲ್ಲ ರೀ ರಾಹುಲ್ ಗಾಂಧಿ ಅವರೇ, ನೀವು ನಿದ್ದೆಯಿಂದ ಎಷ್ಟೊತ್ತು ಗೆದ್ದೊಳ್ತಿರೋ ನನಗಂತೂ ಗೊತ್ತಿಲ್ಲ. ಆದರೆ ನೀವು ಎಚ್ಚರಿಕೆಯಿಂದ ಇಡಬೇಕಾಗಿದ್ದು ಹೆಜ್ಜೆ ಯಾವುದು ಅನ್ನೋದು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ನಾನಂತೂ ವಿರೋಧ ಪಕ್ಷದ ನಾಯಕ ಆಗೋಕ್ಕಾಗಲ್ಲ, ಯಾವುದೇ ಪಕ್ಷದಲ್ಲೂ ರಾಜಕೀಯ ಅಭ್ಯರ್ಥಿಯೂ ಕೂಡ ನಾವು ಆಗಲಿಕ್ಕಾಗಲ್ಲ, ರಾಜಕಾರಣಿಯೂ ಆಗೋಕ್ಕಾಗಲ್ಲ. ನಾವು ನೇರ ಪ್ರಶ್ನೆಯನ್ನು ನಿಮ್ಗೆ ಇಡ್ತಿರತಕ್ಕಂಥದ್ದು. ನೀವು ಯಾವಾಗ ಎಲ್ಲಿರ್ತೀರಿ ಅನ್ನೋದು ನಿಮಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ನೀವು ಇವತ್ತು ಸ್ಪಷ್ಟತೆಯ ಪ್ರಶ್ನೆಯನ್ನೇನು ಇಡಬೇಕಾಗಿತ್ತು. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿ ಮೈತ್ರಿಕೂಟದ ಬಾಲಂಗೋಚಿ ಕೂಟ ಇದೆಯಲ್ಲ, ನೀವು ಇವತ್ತು ಪ್ರಧಾನಮಂತ್ರಿಗಳ ಮುಂದೆ ಸ್ಪಷ್ಟತೆಯ ಪ್ರಶ್ನೆ ಏನಿಡಬೇಕಾಗಿತ್ತು. ಅಂದರೆ ಬೆಲೆ ಏರಿಕೆಯ ಬಗ್ಗೆ ನಿಮ್ಮ ನಿರ್ಧಾರವೇನು, ಏನು ಹೆಜ್ಜೆಗಳನ್ನು ನೀವು ಹೊರಟಿದ್ದೀರಿ
ಮಾಡ್ತಿದ್ದೀರಾ, ಏನು ನಿರ್ಧಾರಗಳನ್ನು ಮಾಡ್ತಿದ್ದೀರಾ ಅನ್ನೋವಂಥ ಪ್ರಬಲ ಅಸ್ತ್ರವನ್ನು ಬಿಟ್ಬಿಟ್ಟು ಕೇವಲ ಅದ್ಯಾರೋ ಒಂದು ವಿದೇಶಿ ಪತ್ರಕರ್ತೆ ಹೇಳಿದ್ದು ಮೆಲೋಡಿ ಚಾಕ್ಲೇಟ್ ಇಟ್ಕೊಂಡು ಇವತ್ತು ನೀವು ಡ್ಯಾನ್ಸ್ ಮಾಡೋಕ್ಕೆ ಹೊರಟಿದ್ದೀರಲ್ಲ ವೇದಿಕೆ ಮೇಲೆ, ನಿಮ್ಗೆ ಯಾಕ್ರಿ ಇಷ್ಟೊಂದು ಕೋಪ? ನಿಮ್ಮ ಅಜ್ಜಿಯವರ ಇದು ನಿಮ್ಮ ತಾಯಿಯವರು ಅಂದರೆ ನಿಮ್ಮ ಸೋನಿಯಾ ಮೇಡಮ್ ಅವರ ತವ್ರ ಮನೆಗೆ ಹೋಗ್ಬಿಟ್ರು ಅಂತನಾ, ನಿಮ್ಮ ಅಜ್ಜಿಯವರ ತವ್ರ ಮನೆಗೆ ಹೋಗ್ಬಿಟ್ರು ಅಂತನಾ? ನಿಮ್ಮ ಒಂದು ಇಟಲಿ ದೇಶ ಇದೆಯಲ್ಲ, ಅಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಇಷ್ಟೊಂದು ಗೌರವ ಸಿಗ್ತಾ ಇದೆ, ಇಷ್ಟೊಂದು ಆತ್ಮೀಯತೆ ಸಿಗ್ತಿದೆ ಅಂತ ನಿಮ್ಗೆ ಯಾಕ್ರಿ ಉರಿ ಆಗಬೇಕು? ಎಲ್ಲೇ ಹೋದರೂ ಅವರು ಈ ದೇಶದ ಪ್ರಧಾನಮಂತ್ರಿ ತಾನೇ ರೀ, ನಿಮಗೂ ಪ್ರಧಾನಮಂತ್ರಿ ಅಲ್ವೇನ್ರಿ? ಇದನ್ನು ಬಿಟ್ಬಿಟ್ಟು ನೀವು ಇವತ್ತು ಇದ್ರ ಬಗ್ಗೆ ಬರೀ ಪ್ರಶ್ನೆಗಳನ್ನ ಕೇಳೋ ಅಂಥ ಜವಾಬ್ದಾರಿ ಮಾತ್ರ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿ ಮೈತ್ರಿಕೂಟದ ಬಾಲಂಗೋಚಿಗೆ ಇಲ್ಲ. ಏನು ನಿರ್ಧಾರಗಳನ್ನ ತಗೊಂಡ್ರೆ ದೇಶದ ಒಂದು ಆರ್ಥಿಕತೆಯನ್ನು ಸಮತೋಲನವಾಗಿ ಇಡಬಹುದು ಅನ್ನುವಂಥ ಸಲಹೆಗಳನ್ನು ಸ್ವೀಕರಿಸೋದಕ್ಕೆ ನರೇಂದ್ರ ಮೋದಿಯವರು ತಯಾರಿದ್ದಾರೆ. ಆದರೆ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳದೆ ಕೇವಲ ವದಂತಿಗಳನ್ನು ಸೃಷ್ಟಿಸಿ ತಪ್ಪು ಸಂದೇಶಗಳನ್ನು ರವಾನೆ ಮಾಡಿ ಒಂದು ಟೂಲ್ ಕಿಟ್ನ ಭಾಗವಾಗಿ ಇದನ್ನು ಉಪಯೋಗ ಮಾಡಿ ಅಧಿಕಾರದ ಗದ್ದುಗೆ ನೀಡಬೇಕು ಅಂತ ಹೊಂಚಾಕಂಗೆ ಕೂತಿದ್ದೀರಲ್ರಿ, ಸಂಚುಕೋರರು ಅಂದೆ ನಿಮ್ಮನ್ನು ಇನ್ನೇನು ಅನ್ನಬೇಕು? ಮತ್ತು ಇವಾಗ ಯಾರಾದರೂ ಸಮರ್ಥನೆ ಮಾಡಿದ್ರೆ, ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಅಂಧಭಕ್ತರು ಅಂತೀರ. ಹೌದಪ್ಪ, ನಾವೆಲ್ಲ ಅಂಧಭಕ್ತರೇ. ಎಲ್ಲಿವರೆಗೂ ಅಂಧಭಕ್ತರು ಅನ್ನೋಂಥ ಪ್ರಶ್ನೆನ ಕೇಳಿ ಅದಕ್ಕೆ ಉತ್ತರ ಇದೆ ನನ್ನ ಹತ್ರ. ನರೇಂದ್ರ ಮೋದಿಯವರು ಎಲ್ಲಿವರೆಗೂ ದೇಶದ ಭವಿಷ್ಯದ ಬಗ್ಗೆ ದಿಟ್ಟದಾದಂಥ ನಿರ್ಧಾರವನ್ನು ತಗೊತಾರೆ, ಅಪ್ರತಿಮವಾದಂಥ ದೇಶಭಕ್ತನಾಗಿ ಉಳಿತಾರೆ, ಅಲ್ಲಿವರೆಗೂ ಮಾತ್ರ ನಾವು ಅಂಧಭಕ್ತರು. ಅದಕ್ಕೆ ಮೀರಿ ನಾವು ಗುಲಾಮರಾಗೋಕ್ಕೆ ಹೋಗಲ್ಲ. ಆದರೆ ಇವತ್ತು ನಕಲಿ ಗಾಂಧಿ ಕುಟುಂಬನ ಏನು ಹಿಂಬಾಲಕರಿದ್ದಾರಲ್ಲ, ಇವರೆಲ್ಲ ಗುಲಾಮರಾಗೆ ಗುಲಾಮರಾಗೆ ನೀವು ಉಳಿದಿರೋದು. ಕಾಂಗ್ರೆಸ್ ಪಾರ್ಟಿ ಏನೇ ತಪ್ಪು ಮಾಡಲಿ, ನಕಲಿ ಗಾಂಧಿ ಪರಿವಾರ ಏನೇ ತಪ್ಪು ಮಾಡಲಿ, ಅದನ್ನು ಸಮರ್ಥನೆ ಮಾಡಿಕೊಂಡು ದೇಶ ಪೂರ್ತಿ ಡಂಗೂರ ಸಾರ್ಕೊಂಡು ಓಡಾಡ್ತೀರಲ್ಲ, ನೀವು ಗುಲಾಮರು. ನಿಮ್ಮ ಈ ಗುಲಾಮತನಕ್ಕೆ ಕೊನೆಯಲ್ಲಿದೆ ಅನ್ನೋಂಥ ಪ್ರಶ್ನೆನ ನಾನು ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ಇವತ್ತು ಬೆಲೆ ಏರಿಕೆಯ ವಿಷಯ ಇಷ್ಟೊಂದು ತತ್ತರ ಆಗ್ತಾ ಇರೋವಾಗ ನರೇಂದ್ರ ಮೋದಿಯವ್ರ ಮುಂದೆ ಆಯ್ಕೆಗಳು ಜಾಸ್ತಿ ಇಲ್ಲ ರೀ, ಜಾಸ್ತಿ ಆಯ್ಕೆಗಳು ಇರೋದಿಲ್ಲ ದೇಶದ ಮುಂದೆ. ತೆರಿಗೆ ಮೇಲೇ ದೇಶ ನಡಿಬೇಕು. ಹಾಗಾಗಿ ಇವಾಗಿರೋವಂಥ ಆಯ್ಕೆ ಏನು ಅಂತ ಹೇಳಿದ್ರೆ, ಒಂದು ಸಬ್ಸಿಡಿಗಳನ್ನು ಕೊಡೋದ್ರ ಮುಖಾಂತರ ಜನರ ಕಣ್ಣನ್ನು ಒರೆಸ್ಬೋದು. ಆಯಿಲ್ ಬಾಂಡ್ಸ್ ಕೊಟ್ಬಿಟ್ಟು ಹೋದ್ರಲ್ಲ ಮನಮೋಹನ್ ಸಿಂಗ್ ಅವರು, ಆ ರೀತಿಯಾಗಿ ಕೊಟ್ಬಿಟ್ಟು ಕೈ ತೊಳ್ಕೊಂಡು ಹೋಗೋದು. ಇಲ್ಲ, ಬೆಲೆ ಏರಿಕೆಗೆ ಹೊಂದಿಕೊಂಡು ಜನರು ಜೀವನವನ್ನು ಮಾಡೋದನ್ನು ರೂಢಿ ಮಾಡೋಂಥದ್ದು. ಈಗಿರುವ ನಿಯಮಗಳ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿಕೆ ಏನಾಗುತ್ತೋ ತೈಲೋತ್ಪನ್ನದ್ದು, ಅದಕ್ಕೆ ಅನುಗುಣವಾಗಿ ದೇಶದಲ್ಲಿ ಬೆಲೆಯನ್ನು ಏರಿಕೆ ಮಾಡೋದು. ಇನ್ನು ಉಳಿದಂಥ ಒಂದು ಕಡೆಯ ಅವಕಾಶ ನರೇಂದ್ರ ಮೋದಿ ಅವ್ರಿಗೆ ಏನಿರುತ್ತೆ ಅಂದರೆ, ರಾಜ್ಯ ಸರ್ಕಾರಗಳಿಗೆ ಹೇಳಿ ತೆರಿಗೆಯನ್ನು ಹಾಕಿದಾರಲ್ಲ ಇವಾಗ 30% ತೆರಿಗೆಯನ್ನು, ಅದನ್ನು ಕಮ್ಮಿ ಮಾಡೋದು. ಈಗಾಗಲೇ 10% ಅಬಕಾರಿ ಸುಂಕವನ್ನು ಬಿಟ್ಟಾಗಿದೆ. ಕೇಂದ್ರ ಸರ್ಕಾರಕ್ಕೇನು ಇವತ್ತು ವ್ಯಾಟ್ ಅಂತ ಹಾಕಿದ್ದಾರೆ ತೈಲೋತ್ಪನ್ನ, ಇದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ, ಅದರಲ್ಲಿ ಕಡಿತವನ್ನು ಮಾಡುವಂಥ ಒಂದು ಅವಕಾಶ ಇದೆ. ಅದನ್ನು ಬಿಟ್ಟು ರಾಜ್ಯ ಸರ್ಕಾರಗಳಿಂದ ಕಡಿತ ಮಾಡಿಸುವಂಥ ಒಂದು ಅವಕಾಶ ಇದೆ. ಇವರಿಷ್ಟೆಲ್ಲ ಮಾತಾಡಿ ಇವತ್ತು ಮೆಲೋಡಿ ಚಾಕ್ಲೇಟ್ ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ಇದೇ ರಾಹುಲ್ ಗಾಂಧಿ ತೆಲಂಗಾಣದಲ್ಲಿ ಇವ್ರ ಸರ್ಕಾರ ಇದೆ, ಕೇರಳದಲ್ಲಿ ಇವ್ರ ಸರ್ಕಾರ ಇದೆ, ಹಿಮಾಚಲ ಪ್ರದೇಶದಲ್ಲಿ ಇವ್ರ ಸರ್ಕಾರ ಇದೆ, ತಮಿಳುನಾಡಿನಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಸುಭದ್ರವಾದ ಸರ್ಕಾರ ಇದೆ. ಈ ಎಲ್ಲ ಕಡೆಗೂ ನೀವು ತೆರಿಗೆಯನ್ನು ಕಮ್ಮಿ ಮಾಡಿಸ್ರಿ ವಿರೋಧ ಪಕ್ಷ ನಾಯಕರೇ, ಅದಲ್ವೇನ್ರಿ ದಿಟ್ಟತನದ ಹೆಜ್ಜೆ ಅಂದರೆ? ಅಂಥ ದಿಟ್ಟತನದ ಹೆಜ್ಜೆ ತಗೊಳ್ಳಿ, ಆವಾಗ ನಾವು ನಿಮ್ಮ ಹಿಂಬಾಲಕರಾಗ್ತೀವಿ. ಅದನ್ನು ಬಿಟ್ಬಿಟ್ಟು ಮಾನವ ಹಕ್ಕುಗಳ ಬಗ್ಗೆ ಕೆದ್ಕೋಕ್ಕೆ ಹೋಗಿದ್ರೆ, ಆ ಎಮ್ಮನ ಹಿಂಬಾಲಕರಾಗಿ ನೀವು ಹೋದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ಲ ಅಂತಲೇ ನೇರವಾಗಿ ಹೇಳ್ಬೋದು. ನಿಮ್ಮ ಕಾಂಗ್ರೆಸ್ಸಿಗರು ಬಂದು ನೂರಾರು ರೀತಿಯಾದ ಕಾಮೆಂಟ್ಸ್ಗಳನ್ನು ಮಾಡ್ಬೋದು. ಅದನ್ನು ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ. ನನಗೆ ಈ ದೇಶ ಹೇಗೆ ನರೇಂದ್ರ ಮೋದಿಯವರು ಸುಭದ್ರವಾಗಿದೆ ಇರಬೇಕು ಅಂತಾರೋ ಅದೇ ರೀತಿಯಾಗಿ ನನ್ನ ದೇಶ ಸುಭಿಕ್ಷವಾಗಿರಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿರುವಂಥ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಇವತ್ತು ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇರೋದು. ನಿಮಗೇನಾದರೂ ಗತ್ತು, ಗೈರತ್ತು, ತಾಕತ್ತು, ನಿಯತ್ತು ಅನ್ನೋದಿದ್ರೆ ಇವತ್ತು ಸಲಹೆ ಸೂಚನೆಗಳನ್ನು ಕೊಡಿ. ಗಂಭೀರವಾಗಿ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಒಂದು ಅನುಮತಿಯನ್ನು ತಗೊಂಡು ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ದೇಶವನ್ನು ಹೆಂಗೆ ಸಮತೋಲನದಲ್ಲಿ ಇಡಬೇಕು ಅನ್ನೋವಂಥ ವಿಷಯಗಳನ್ನು ಚರ್ಚೆ ಮಾಡ್ಬಿಟ್ಟು ಬರ್ರಿ. ಅದು ಬಿಟ್ಬಿಟ್ಟು ಮೆಲೋನಿಯವ್ರಿಗೆ ಚಾಕ್ಲೇಟ್ ಕೊಟ್ಟರೆ ನಿಮ್ಗೆ ಯಾಕ್ರಿ ಆಗಬಾರೋ ಜಾಗದಲ್ಲೆಲ್ಲ ಮೆಣಸಿನ ಪುಡಿ ಹಾಕ್ಕೊಂಡಂಗೆ ಉರಿಯಾಗಿ ವೇದಿಕೆ ಮೇಲೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಬಡ್ಕೊಂಡು ತಿರುಗಾಡ್ತೀರಾ? ಬಾಯಿ ಬಡ್ಕೊಳ್ಳೋಕ್ಕೂ ಒಂದು ಇತಿಮಿತಿ ಅನ್ನೋದು ಇರಬೇಕು, ಒಂದು ಹೀಯಾಳಿಸೋದಕ್ಕೂ ಇತಿಮಿತಿ ಅನ್ನೋದಿರಬೇಕು. ಆ ಇತಿಮಿತಿಯ ಒಂದು ರೇಖೆಯನ್ನು ದಾಟಿರೋದ್ರಿಂದನೇ ಕಾಂಗ್ರೆಸ್ ಪಾರ್ಟಿ ಇವತ್ತು ಜನಗಳ ಮಧ್ಯದಲ್ಲಿ ವಿಶ್ವಾಸವನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದು. ನೀವೆಲ್ಲ ಮಾಡಿದ್ದು ಕುತಂತ್ರದಿಂದನೇ ಈ ದೇಶನ ನೀವು ಇವತ್ತು ಈ ರೀತಿಯಾಗಿ ಮಾಡಿಟ್ಟಿದ್ದೀರಾ ಅಂತ ನಾನು ನೇರವಾಗಿ ಹೇಳ್ತೀನಿ. ಹಾಗಾಗಿ ಸ್ನೇಹಿತರೆ, ಇವತ್ತು ನರೇಂದ್ರ ಮೋದಿಯವರು
ದೇಶವನ್ನು ಒಂದು ಸಂಕಷ್ಟದ ಕೋಟಲೆಯಿಂದ ಹೊರಗಡೆ ತರಬೇಕು ಅಂತ ತಮ್ಮ ಕೈಯಲ್ಲಾದಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಕೆಲವರಿಗೆ ಅದನ್ನು ಒಪ್ಪುವಂತಹ ಮನಸ್ಥಿತಿ ಇಲ್ಲ. ಅಂದರೆ ನಿದ್ದೆಯಲ್ಲಿರೋ ಮನುಷ್ಯನ ಬೇಕಾದ್ರೆ ಎಚ್ಚರಿಸ್ಬಿಡ್ಬೋದು, ಆದರೆ ಎಚ್ಚರಿಕೆ ಇದು ನಿದ್ದೆ ಮಾಡೋ ರೀತಿಯಲ್ಲಿ ನಟನೆಯನ್ನು ಮಾಡ್ತಾರಲ್ಲ ಅಂಥವ್ರನ್ನ ನಾವು ಯಾವತ್ತೂ ಎಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಕಲ್ಮಶ ಅನ್ನೋದು ತುಂಬಿ ತುಳುಕ್ತಿರುತ್ತೆ. ಆ ಒಂದು ಮನಸ್ಥಿತಿಗೆ ಬಿದ್ದಂಥವರೇ ಇವತ್ತು ನರೇಂದ್ರ ಮೋದಿ ಅವರನ್ನು ಈ ರೀತಿಯಾಗಿ ಹೀಯಾಳಿಸುವಂಥ ಕೆಲಸನ ಮಾಡಿ ಮೊಸರಲ್ಲಿ ಕಲ್ಲು ಹುಡ್ಕೋವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಅದನ್ನು ಕಟ್ಕೊಂಡು ನರೇಂದ್ರ ಮೋದಿ ಅವ್ರಿಗೆ ಆಗಬೇಕಾಗಿದ್ದೇನೂ ಇಲ್ಲ. ಅವ್ರು ಇವತ್ತು ಇದ್ರೆ ಈ ಊರು ಬಿದ್ದರೆ ಮುಂದ್ಲೂರು ಅಂತ ಅವರ ಒಂದು ಅಧಿಕಾರಾವಧಿ ಮುಗಿದ ಮೇಲೆ ಜೋಳಿಗೆ ಹಾಕ್ಕೊಂಡು ಅವ್ರ ಪಾಡ್ಗೆ ಅವ್ರ ಆಧ್ಯಾತ್ಮ ಸಾಧನೆಗೆ ಹೋಗ್ತಾರೆ. ಇದು ಈ ಯುವರಾಜನಿಗೆ ಗೊತ್ತಿಲ್ಲ, ರಾಜಕುಮಾರನಿಗೆ ಗೊತ್ತಿಲ್ಲ. ಆದರೆ ರಾಜಕುಮಾರನಿಗೆ ಮಾತ್ರ ಒಂದು ಮಹತ್ವಾಕಾಂಕ್ಷೆ ಇದೆ, ತಾನು ಈ ದೇಶದ ಪ್ರಧಾನಮಂತ್ರಿ ಗಾದಿಯಲ್ಲಿ ಕೂತ್ಕೊಂಡ್ಬಿಡ್ಬೇಕು, ಆಡಳಿತವನ್ನು ನಡೆಸ್ಬಿಡ್ಬೇಕು ಅನ್ನೋದು. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಈ ಎಲ್ಲ ವಿಷಯಗಳನ್ನು ತಾಳೆ ಹಾಕಿ ನೋಡಿದಾಗ ಇದು ಇವತ್ತಿನ ಸಂಕಷ್ಟ ಒಂದು ಭಾಗ ಆದ್ರೂ ಮುಂದೆ ಆದರೂ ದೇಶಕ್ಕೆ ಸೆಮಿಕಂಡಕ್ಟರು ಮತ್ತು ವ್ಯಾಪಾರ ಉದ್ಯಮದಲ್ಲಿ ವಿಫಲವಾದ ಅವಕಾಶಗಳನ್ನು ತರ್ಬೋದು ಅಂತ ನರೇಂದ್ರ ಮೋದಿಯವರು 5 ದೇಶಗಳ ಯಾತ್ರೆಗೆ ಹೋಗಿ ಬಂದಿರತಕ್ಕಂಥದ್ದು ಸುಸ್ಪಷ್ಟ ಇಲ್ಲಿ. ಇದನ್ನು ನಂಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ₹1 ಮೆಲೋಡಿ ಚಾಕ್ಲೇಟ್ ಇದೆಯಲ್ಲ, ಇದು ಮಾಡಿದಂಥ ಮ್ಯಾಜಿಕ್ ಮಾತ್ರ ಅಪಾರವಾಗಿದೆ. ಅದನ್ನು ಮೆಲೋನಿಯವರು ತಿಂದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಪ್ಯಾಕೆಟನ್ನು ಸ್ವೀಕರಿಸಿದಾಗೇ ಮೆಲೋನಿಯವರು ರಾಕ್ಸ್ ಮಾಡಿದ್ರು. ಆದರೆ ಅದನ್ನು ಕಂಡಂಥ ರಾಹುಲ್ ಗಾಂಧಿಯವರು ಶಾಕ್ಗೊಳಗಾಗಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ಈ ವಿಷಯ ಇಷ್ಟಕ್ಕೆ ಇದು ನಿಲ್ಲೋದಿಲ್ಲ. ನರೇಂದ್ರ ಮೋದಿಯವರು ಬಂದ ಮೇಲೆ ಈ ವಿವಾದಗಳು ತಾರಕಕ್ಕೇರಿ ಇನ್ನೊಂದಷ್ಟು ದೇಶದ ಪರಿಸ್ಥಿತಿಯನ್ನು ಹದಗೆಡಿಸೋ ಮಟ್ಟಕ್ಕೆ ಈ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದ ಬಾಲಂಗೋಚಿಗಳು ಮಾಡೇ ಮಾಡ್ತವೆ. ಆದರೆ ನಿರ್ಧಾರ ನಮ್ಮದಾಗಿರಬೇಕು. ಸಾಮಾನ್ಯ ಮನುಷ್ಯರು ನಾವಿವತ್ತು ಪ್ರಧಾನಮಂತ್ರಿಗಳು ಇಡುವಂಥ ಹೆಜ್ಜೆಯ ಜೊತೆಯಲ್ಲಿ ನಾವು ಹೆಜ್ಜೆಯನ್ನು ಸೇರಿಸಿ ಹೋದಾಗ ಎಲ್ಲಿವರೆಗೂ ಸಂಕಷ್ಟವನ್ನು ಜಯಿಸಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿವರೆಗೂ ಸಂಕಷ್ಟವನ್ನು ಜಯಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಮುಖಾಂತರ ಭಾರತ್ ಮಾತೆಯ ಸೇವೆಯನ್ನು ಮಾಡೋಣ ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.